ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮರಳಿ ಬಂತು 20 ವರ್ಷದ ಹಿಂದೆ ಜಗತ್ತಿನಾದ್ಯಂತ ಕೋಲಾಹಲ ಸೃಷ್ಟಿಸಿದ್ದ ವೈರಸ್. 560 ಕೋಟಿ ಜನರು ಅಪಾಯದಲ್ಲಿ. ಹೌದು, ಅನೇಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಇನ್ನು ಹಲವರು ದೀರ್ಘಕಾಲದವರೆಗೆ ಸಮಸ್ಯೆಗಳನ್ನ ಎದುರಿಸಬೇಕಾಯಿತು. ಈ ವೈರಸ್ ಹಿಂದೂ ಮಹಾಸಾಗರ ಪ್ರದೇಶದ ಸಣ್ಣ ದೇಶಗಳಿಂದ ಹರಡುವುದಕ್ಕೆ ಪ್ರಾರಂಭ ಮಾಡಿತು ಮತ್ತು ಕ್ರಮೇಣ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಹರಡುವುದಕ್ಕೆ ಶುರುವಾಯಿತು. ಹೌದು, ಅದುವೇ 20 ವರ್ಷಗಳ ನಂತರ ಮತ್ತೆ ವೈರಸ್ ಕಾಣಿಸ್ಕೊಂಡಿದೆ. ಆ ವೈರಸ್ ಯಾವುದು, ಆ ವೈರಸ್ನ ಲಕ್ಷಣಗಳೇನು, ಆ ವೈರಸ್ನ ಇತಿಹಾಸ ಏನು, ಈಗ ಆ ವೈರಸ್ ಹರಡೋದಕ್ಕೆ ಕಾರಣವೇನು, ಜೊತೆಗೆ ಕೋಡಿಶ್ರೀಗಳು ಹೇಳಿದ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ ಮುಂದೆ ನೋಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಬರೋಬ್ಬರಿ 20 ವರ್ಷ ಅಂದ್ರೆ 2005ರಲ್ಲಿ ಒಂದು ವೈರಸ್ ಪ್ರಪಂಚದ ಅನೇಕ ದೇಶಗಳಲ್ಲಿ ವಿನಾಶವನ್ನ ಉಂಟು ಮಾಡಿತ್ತು. ಇದು ಜನರನ್ನ ತನ್ನ ಬಲಿಪಶುಗಳನ್ನಾಗಿ ಮಾಡಿಕೊಳ್ತಾಗಿತ್ತು. ಇದರಿಂದ ಅನೇಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಇನ್ನು ಹಲವರು ದೀರ್ಘಕಾಲದವರೆಗೆ ಈ ವೈರಸ್ನ ಸಂಕಷ್ಟಕ್ಕೆ ಸಿಲುಕಿಕೊಂಡು ಈ ವೈರಸ್ಗೆ ಬಲಿಯಾಗಿ ಹೋಗಿದ್ರು. ಜೊತೆಗೆ ಇನ್ನು ಹಲವರು ದೀರ್ಘಕಾಲದ ಸಮಸ್ಯೆಗಳನ್ನ ಅನುಭವಿಸಬೇಕಾಯಿತು. ಈ ವೈರಸ್ ಹಿಂದೂ ಮಹಾಸಾಗರದ ಪ್ರದೇಶದ ಸಣ್ಣ ದೇಶಗಳಿಂದ ಹರಡುವುದಕ್ಕೆ ಶುರುವಾಯಿತು. ಕ್ರಮೇಣ ಅಂದು 2005ರಲ್ಲಿ ಭಾರತವನ್ನು ಕೂಡ ಆವರಿಸಿಕೊಂಡಿತ್ತು. ಆ ವೈರಸ್ ಈಗ ಮರೆತು ಬಿಟ್ವಿ ಅನ್ನುವಷ್ಟರಲ್ಲಿಗೆ 20 ವರ್ಷಗಳ ನಂತರ ಮತ್ತೆ ಆ ವೈರಸ್ ಕಾಣಿಸ್ಕೊಂಡಿದೆ. ಅಪಾಯಕಾರಿ ವೈರಸ್ನ ಹೆಸರು ಚಿಕುನ್ಗುನ್ಯಾ. ಇದೀಗ ಮತ್ತೆ ವೇಗವಾಗಿ ಹರಡುವುದಕ್ಕೆ ಶುರುವಾಗಿದೆ. ಅಪಾಯವನ್ನ ಗಮನದಲ್ಲಿಟ್ಟುಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಗಂಭೀರ ಎಚ್ಚರಿಕೆ ನೀಡಿದೆ. ಏಷ್ಯಾ ಮತ್ತು ಯುರೋಪಿನ ಅನೇಕ ದೇಶಗಳಲ್ಲಿ ಈ ಪ್ರಕರಣಗಳು ನಿರಂತರವಾಗಿ ಹೆಚ್ಚುತ್ತಾ ಇವೆ ಅಂತ ಆತಂಕಕಾರಿ ವರದಿ ಹೇಳಲಾಗಿದೆ. 2005ರಲ್ಲಿ ನಿಮಗೆಲ್ಲ ನೆನಪಿರೋ ಹಾಗೆ H1N1 ಅನ್ನುವಂತಹ ರೋಗವೂ ಕೂಡ ಬಂದಿತ್ತು. ಅದಾದ ನಂತರ ಚಿಕುನ್ಗುನ್ಯಾವು ಕೂಡ ಅನೇಕ ಜನರನ್ನ ನರಳಿ ಸಾಯುವಂತೆ ಮಾಡಿತ್ತು. ಜೊತೆಗೆ ಸುದೀರ್ಘ ಕಾಲದವರೆಗೆ ಈ ಚಿಕುನ್ಗುನ್ಯಾ ಬಂದಂತಹ ವ್ಯಕ್ತಿಗಳು ಎದುರಿಸಿದಂತಹ ಸಮಸ್ಯೆಗಳು ಒಂದೆರಡಲ್ಲ. ಅದೇ ಈಗ ಮತ್ತೆ ಕಾಣಿಸ್ಕೊಳ್ತಾ ಇದೆ, ಆದರೆ ಹೊಸ ವೇರಿಯಂಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ WHO ವೈದ್ಯಕೀಯ ಅಧಿಕಾರಿಯೊಬ್ಬರು ಪ್ರಸ್ತುತ 119 ದೇಶಗಳಲ್ಲಿ ಸುಮಾರು 560 ಕೋಟಿ ಜನರು ಚಿಕುನ್ಗುನ್ಯಾ ಸೋಂಕಿಗೆ ಅಪಾಯದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಈ ವೈರಸ್ ಅಪರೂಪದ ಸಂದರ್ಭಗಳಲ್ಲಿ ಹೆಚ್ಚಿನ ಜ್ವರ, ಅಸಹನೀಯ ಕೀಲು ನೋವು ಮತ್ತು ಅಂಗವೈಕಲ್ಯವನ್ನ ಉಂಟು ಮಾಡಬಹುದಂತೆ. ಈ ರೋಗಕ್ಕೆ ಇನ್ನೂ ಯಾವುದೇ ಲಸಿಕೆ ಇಲ್ಲ ಮತ್ತು ಈ ವೈರಸ್ ಸೊಳ್ಳೆಗಳ ಮೂಲಕ ವೇಗವಾಗಿ ಹರಡುತ್ತೆ ಅಂತ WHO ಹೇಳಿದೆ. ಕೊರೋನಾ ವೈರಸ್ ಬಂದು ಕೋಟ್ಯಾಂತರ ಜನರನ್ನ ಬಲಿ ಪಡೆದುಕೊಂಡಿತ್ತು. ಆದರೆ ಅಂದು ಚಿಕುನ್ಗುನ್ಯಾ ಅಂದ್ರೆ 2005ರಲ್ಲಿ ಸೊಳ್ಳೆಗಳಿಂದ ಹರಡಿತ್ತು. ಆದರೆ ಈ ಕ್ಷಣದವರೆಗೂ ಅಂದ್ರೆ 20 ವರ್ಷಗಳ ನಂತರ ಈಗ ಚಿಕುನ್ಗುನ್ಯಾ ಹರಡ್ತಾ ಇದೆ. ಆದರೆ ಇದುವರೆಗೂ ಈ ಚಿಕುನ್ಗುನ್ಯಾಗೆ ಲಸಿಕೆ ಅನ್ನೋದು ಅಂದ್ರೆ ಔಷಧಿ ಅನ್ನೋದೇ ಸಿಕ್ಕಿಲ್ಲ. ಅದುವೇ ಈಗ ವಿಶ್ವ ಆರೋಗ್ಯ ಸಂಸ್ಥೆಗೆ ಅಪಾಯ ಮತ್ತು ಭಯವನ್ನ ಉಂಟು ಮಾಡಿದೆ. ಮಳೆಗಾಲದಲ್ಲಿ ಇದರ ಅಪಾಯ ಹೆಚ್ಚಾಗಿರುತ್ತೆ. ಯಾಕಂತಂದ್ರೆ ಋತುಗಳಲ್ಲಿ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. 2025ರಲ್ಲಿ ಹೆಚ್ಚುತ್ತಾ ಇರುವ ಚಿಕುನ್ಗುನ್ಯಾ ಪ್ರಕರಣಗಳು 2005ರ ಭಯಾನಕ ಚಿಕುನ್ಗುನ್ಯಾ ಸಾಂಕ್ರಾಮಿಕ ರೋಗವನ್ನ ನೆನಪಿಸ್ತಾಗಿದೆ. ಆ ಸಮಯದಲ್ಲಿ ಅಂದ್ರೆ 2005ರಲ್ಲಿ ಈ ರೋಗ ಮೊದಲು ಹಿಂದೂ ಮಹಾಸಾಗರದ ಸಣ್ಣ ದ್ವೀಪಗಳಿಂದ ಪ್ರಾರಂಭವಾಯಿತು ಮತ್ತು 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಬಾಧಿಸಿತ್ತು. ನಂತರ ಹಿಂದೂ ಮಹಾಸಾಗರದಿಂದ ಭಾರತಕ್ಕೂ ಕೂಡ ಕಾಲಿಟ್ಟಿತ್ತು. ನಿಮಗೆಲ್ಲ ನೆನಪಿರಬಹುದು, 2005ರಲ್ಲಿ ಕೀಲು ನೋವು ಬಂದ್ರೆ ಸಾಕು, ತಲೆನೋವು ಬಂದ್ರೆ ಸಾಕು, ಜ್ವರ ಬಂದು ಮನೆಗೊಬ್ರು ಜನರು ಮಲ್ಕೊಳ್ತಾ ಇದ್ರು. ಅಂದು ಮಳೆಗಾಲದ ಸಂದರ್ಭದಲ್ಲಿ ಮತ್ತು ಸೊಳ್ಳೆಗಳ ಕಾಟದಿಂದಾಗಿ ಈ ಒಂದು ವೈರಸ್ ಹರಡಿತ್ತು ಮತ್ತು ಇದು ಸಾಂಕ್ರಾಮಿಕ ರೋಗವಾಗಿದೆ. ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡತ್ತೆ. ಜೊತೆಗೆ ಇಂತಹ ಭಯಾನಕ ವೈರಸ್ಗೆ ಇನ್ನೂವರೆಗೂ ಲಸಿಕೆ ಇಲ್ಲ ಅಂತ WHO ಆತಂಕವನ್ನ ವ್ಯಕ್ತಪಡಿಸಿದೆ. ಆದರೆ ಇದೇ ಚಿಕುನ್ಗುನ್ಯಾ ಮತ್ತೆ ರೀಎಂಟ್ರಿ ಕೊಟ್ಟಿದೆ.
ದೇಶದಲ್ಲಿ ಅದರಲ್ಲೂ ಕರ್ನಾಟಕದ ಗಡಿ ಭಾಗಗಳಲ್ಲಿ ವೇಗವಾಗಿ ಹರಡುತ್ತಾಗಿದೆ. ನಿಮ್ಮಲ್ಲೂ ಕೂಡ ಚಿಕುನ್ಗುನ್ಯಾ ಹರಡಿತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಊರು ಯಾವುದು, 2005ರಲ್ಲಿ ಯಾವ ಪರಿಸ್ಥಿತಿ ಇತ್ತು ಮತ್ತು 2019-20ರಲ್ಲಿ ಬಂದಂತಹ ಕೊರೋನಾ ವೈರಸ್ನಿಂದ ಜನ ಹೆಂಗೆಲ್ಲ ತತ್ತರಿಸಿ ಹೋಗಿದ್ರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಷಯದ ಕಡೆ ಬರೋದಾದ್ರೆ, ಚಿಕುನ್ಗುನ್ಯಾ ವೈರಸ್ ಮತ್ತೆ ವೇಗವಾಗಿ ಹರಡ್ತಾ ಇದೆ. ಲಾ ರಿಯೂನಿಯಲ್ ಮತ್ತು ಮಯೋಟ್ಟೆ ಮತ್ತು ಮಾರಿಷಿಯಸ್ನಂತಹ ದ್ವೀಪಗಳಲ್ಲಿ ಚಿಕುನ್ಗುನ್ಯಾದ ಪರಿಸ್ಥಿತಿ ಗಂಭೀರವಾಗಿದೆ. ಲಾ ರಿಯೂನಿಯಲ್ನಲ್ಲಿ ಸುಮಾರು 33% ಜನ ಚಿಕುನ್ಗುನ್ಯಾ ಸೋಂಕಿಗೆ ಒಳಗಾಗ್ತಾಗಿದ್ದಾರೆ. ಚಿಕುನ್ಗುನ್ಯಾ ವೈರಸ್ ಈಗ ದ್ವೀಪಗಳಿಂದ ಮಡಗಾಸ್ಕರ್, ಸೊಮಾಲಿಯಾ ಮತ್ತು ಕೇನಿಯಾದಂತಹ ಆಫ್ರಿಕನ್ ದೇಶಗಳಿಗೆ ಹರಡ್ತಾಗಿದೆ. ಇದರ ನಂತರ ಇದು ಆಗ್ನೇಯ ಏಷ್ಯಾಕ್ಕೂ ಕೂಡ ಹರಡ್ತಾಗಿದೆ. ಇಲ್ಲಿ ಭಾರತದಲ್ಲಿ ಸಾಂಕ್ರಾಮಿಕ ರೋಗದ ಲಕ್ಷಣಗಳು ಗೋಚರವಾಗ್ತಾಗಿದ್ದಾವೆ. ಭಾರತದಲ್ಲಿ ಚಿಕುನ್ಗುನ್ಯಾ ಪ್ರಕರಣಗಳು ನಿರಂತರವಾಗಿ ಹೆಚ್ಚಾಗಿವೆ. ಭಾರತದಲ್ಲಿ ಮಳೆಗಾಲದಲ್ಲಿ ಸೊಳ್ಳೆಗಳ ಹಾವಳಿ ಹೆಚ್ಚಾಗ್ತಾಗಿದೆ. ಇದು ಚಿಕುನ್ಗುನ್ಯಾದ ಅಪಾಯವನ್ನ ಹೆಚ್ಚಾಗಿದೆ. ಯುರೋಪ್ನಲ್ಲಿಯೂ ಚಿಕುನ್ಗುನ್ಯಾ ವೈರಸ್ನ ಹೆಚ್ಚುತ್ತಾ ಇರುವ ಹರಡುವಿಕೆಯ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕಾಳಜಿ ವಹಿಸಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಈ ವೈರಸ್ ಉಷ್ಣವಲಯದ ದೇಶಗಳಲ್ಲಿ ಹರಡ್ತಾ ಇದ್ದು, ಆದಾಗ್ಯೂ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ಪ್ರಯಾಣದಿಂದಾಗಿ ಈ ವೈರಸ್ ಈಗ ಯುರೋಪ್ನಲ್ಲೂ ಕೂಡ ಹರಡ್ತಾ ಇದೆ. ಮೇ 1ರಿಂದ ಫ್ರಾನ್ಸ್ನಲ್ಲಿ ಸುಮಾರು 800 ಚಿಕುನ್ಗುನ್ಯಾ ಪ್ರಕರಣಗಳು ವರದಿಯಾಗಿದೆ. ಇದರಲ್ಲಿ 12 ಜನ ಸ್ಥಳೀಯರು ಸೋಂಕಿಗೆ ಸತ್ತಿದ್ದಾರಂತೆ. ಕೆಲವು ಸಂದರ್ಭಗಳಲ್ಲಿ ಜನ ಸೊಳ್ಳೆಗಳ ಮೂಲಕ ಪ್ರಯಾಣಿಸಿದರೆ ಸೋಂಕಿಗೆ ಒಳಗಾಗ್ತಾರೆ. ಇತ್ತೀಚೆಗೆ ಇಟಲಿಯಲ್ಲೂ ಒಂದು ಪ್ರಕರಣ ವರದಿಯಾಗಿದೆ. ಚಿಕುನ್ಗುನ್ಯಾ ಮುಖ್ಯವಾಗಿ ಹಗಲಿನಲ್ಲಿ ಕಚ್ಚುವ ಈಡೀಸ್ ಸೊಳ್ಳೆಗಳಿಂದ ಹರಡುತ್ತೆ. ಈ ಸೊಳ್ಳೆಗಳು ಡೆಂಗ್ಯೂ ಮತ್ತು ಝಿಕಾ ವೈರಸ್ ಅನ್ನ ಸಹ ಹರಡಿಸುತ್ತವಂತೆ. ಇನ್ನು ತಜ್ಞರ ಪ್ರಕಾರ ಹೆಚ್ಚಿನ ಜನ ಚಿಕುನ್ಗುನ್ಯಾ ಸೋಂಕಿನಿಂದ ಚೇತರಿಸಿಕೊಳ್ತಾರೆ. ಆದರೆ ಸೋಂಕಿನ ನಂತರವೂ ಕೀಲು ನೋವು ಹಲವಾರು ವಾರಗಳು ಅಥವಾ ತಿಂಗಳುಗಳವರೆಗೆ ಇರುತ್ತೆ. ಈ ವೈರಸ್ ವಯಸ್ಕರಲ್ಲಿ ಮತ್ತು ಮೊದಲೇ ಅಸ್ತಿತ್ವದಲ್ಲಿರುವ ಕಾಯಿಲೆಗಳಿಂದ ಬಳಲ್ತಾ ಇರುವ ಜನರಲ್ಲಿ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈ ಕಾಯಿಲೆಗೆ ಲಸಿಕೆ ಅಥವಾ ಚಿಕಿತ್ಸೆ ದೊರೆಯದವರಿಗೆ ಕಟ್ಟುನಿಟ್ಟಿನ ಕ್ರಮ ಪರಿಣಾಮವ ಈ ಕಾಯಿಲೆಗೆ ಲಸಿಕೆ ಮತ್ತು ತಡೆಗಟ್ಟುವಿಕೆ ಮಾತ್ರ ಪರಿಣಾಮಕಾರಿ ಪರಿಹಾರ ಅಂತ WHO ಹೇಳಿದೆ. ಈಗಾಗಲೇ ಲಸಿಕೆ ಮತ್ತು ಚಿಕಿತ್ಸೆ ಯಾವುದೇ ಪರ್ಟಿಕ್ಯುಲರ್ ಆಗಿ ಚಿಕುನ್ಗುನ್ಯಾಗೆ ಅಂತ ಇಲ್ಲ ಅಂತ ಇದೇ ವೇಳೆ WHO ಹೇಳಿದೆ. ಹೀಗಾಗಿ ಮಳೆಗಾಲ ಶುರುವಾಗಿದೆ, ಎಲ್ಲ ಕಡೆ ಮಳೆ ಶುರುವಾಗಿರೋದ್ರಿಂದಾಗಿ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ. ಸೊ ನೀವು ಕೂಡ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಡಿಜಿಟಲ್ ಬುಕ್ ಕನ್ನಡ.